ಮಂಗಳೂರಿನಲ್ಲಿ ಮನೆಯ ಅಂಗಳಕ್ಕೆ ನುಗ್ಗಿರುವಂತ ಚಿರತೆ ಇದು. ಬಜ್ಪೆಯ ಪೇರ್ಮುರ್ದೆ ಎಂಬಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ಅಂಗಳದಲ್ಲಿ ಮಲಗಿರುವಂತಹ ಶ್ವಾನವನ್ನ ಹೊತ್ತೊಯ್ದ ಚಿರತೆ. ಶ್ವಾನ ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಕಂಡುಬಂದಂತಹ ದೃಶ್ಯ. ಮಂಗಳೂರಿನ ಬಜ್ಪೆಯಲ್ಲಿ ಅಲ್ಲಿ ಮನೆಯ ಮುಂಭಾಗದಲ್ಲಿ ಮಲಗಿರುವಂತಹ ನಾಯಿನ ಯಾವ ರೀತಿಯಾಗಿ ಎಳೆದು ಹೊಯ್ದಿದೆ ಅಂತ ನೋಡ್ತಾ ಇರಬಹುದು. ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಬೆಂಗಳೂರಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಬೆಂಗಳೂರಾದ್ಮೇಲೆ ಮಂಗಳೂರಲ್ಲೂ ಕೂಡ ಅಂಥದ್ದೇ ಘಟನೆ ಸಂಭವಿಸಿದೆ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಈಚೆ ಕಡೆ ವಿಂಡೋದಲ್ಲಿ ನೀವು ನೋಡ್ತಾ ಇರುವಂತದ್ದು ಬೆಂಗಳೂರಿನ ದೃಶ್ಯ. ಅದು ಚಿರತೆ ಕಾಣಿಸ್ಕೊಂಡಿರುವಂತಹ ದೃಶ್ಯ. ಅಲ್ಲೂ ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಅರಣ್ಯ ಇಲಾಖೆಗಳು ಅಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ, ಚಿರತೆಯನ್ನ ಸೆರೆ ಹಿಡಿಬೇಕಾಗತ್ತೆ, ಬೇರೆ ಕಡೆ ಅದನ್ನ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರು ಕತೆ ಹಾಗಾದ್ರೆ ಮಂಗಳೂರಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ಮಂಗಳೂರಲ್ಲಿ ಮನೆ ಮುಂಭಾಗದಲ್ಲಿ ಇರುವಂತಹ ನಾಯಿನ ಹೇಗೆ ಎಳೆದು ಹೋಯ್ದಿದೆ ಅಂತ ಸಿಸಿ ಕ್ಯಾಮೆರಾದ ದೃಶ್ಯ ಅದು. ಆ ಗೇಟು ಬಿದ್ದಿದೆ ಮೈ ಮೇಲೆ, ಆದ್ರೂ ಕೂಡ ನಾಯಿನ ಬಿಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ತುರಹಳ್ಳಿಯಲ್ಲಿ ಮತ್ತೆ ಈಗ ಚಿರತೆ ಆತಂಕ ಶುರುವಾಗಿದೆ. ಬನಶಂಕರಿಯ 6ನೇ ಹಂತದ ತುರಹಳ್ಳಿ ಅರಣ್ಯ ವ್ಯಾಪ್ತಿ. ಇಂದು ಸಂಜೆ 6:30 ಸುಮಾರಿಗೆ ಕಾಣಿಸಿಕೊಂಡಂತ ಚಿರತೆ ಇದು. ಕರಿಯನಪಾಳ್ಯದ ಸುತ್ತಮುತ್ತ ಸಂಚಾರ ಮಾಡ್ತಾ ಇದೆ ಚಿರತೆ ಅಂತ ಗೊತ್ತಾಗ್ತಾ ಇದೆ. ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಚಿರತೆ ಸೆರೆ ಹಿಡಿಯಲು ಕೂಡ ಮನವಿ ಕೂಡ ಕೇಳಿ ಬರ್ತಾ ಇದೆ. ಈ ಪ್ರದೇಶದಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದೆ. ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ವಿಡಿಯೋ ತೆಗೆಯೋರು ರಾತ್ರಿ ನಾಯಿಗಳನ್ನ ಹೊತ್ಕೊಂಡು ಹೋಗ್ತಾ ಇದೆ ಅಂತ ಇದೇ ಚಿರತೆ. ಇದು ಬೆಂಗಳೂರಿನ ತುರಹಳ್ಳಿಯಲ್ಲಿ ಕಂಡು ಬಂದಂತಹ ಚಿರತೆ. ಆ ದೃಶ್ಯವನ್ನು ಗಮನಿಸ್ತಾ ಇರಬಹುದು. ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಈಗ ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯವರು ಗಮನ ಕೊಟ್ಟು ಈ ಚಿರತೆಯನ್ನ ಸೆರೆ ಹಿಡಿಯುವಂತ ಕಾರ್ಯ ಆಗಬೇಕು ಅಂತ ಗ್ರಾಮಸ್ಥರು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಬೆಂಗಳೂರಿನ ತುರಹಳ್ಳಿಯಲ್ಲಿ ಚಿರತೆ ಕಂಡು ಬಂದ ದೃಶ್ಯ. ಬರ್ತಾ ಇದೆ ನೋಡಿ, ಇಲ್ಲ ಕಾಣಿಸ್ತಾ ಇಲ್ವೇನೆ, ನೋಡ್ತಾ ಇತ್ತು ನೋಡಿ ಇಲ್ಲೇ.